आप सभी को नमस्ते और स्वागत करता हूँ 8वीं कक्षा के 6वां गद्य पाठ समाचार पत्र की आत्मकथा। समाचार पत्र की आत्मकथा एक आत्मकथा की प्रकार है। आत्मकथा साहित्य का एक प्रकार है। जीवन चरित्र अलग है, आत्मकथा अलग है। जीवन चरित्र का अर्थ होता है किसी एक व्यक्ति का जीवन के बारे में कोई भी दूसरे व्यक्ति या अन्य व्यक्ति लिख सकता है, लेकिन आत्मकथा ऐसा नहीं है। जो व्यक्ति अपना खुद का कथा लिखता है या जीवन का यात्रा का कथा लिखता है उसे हम आत्मकथा कहते हैं। तो चलिए यहां पर समाचार पत्र की आत्मकथा है। समाचार ಪತ್ರದ ಆತ್ಮಕಥೆ। ಸಮಾಚಾರ ಪತ್ರದ ಬಗ್ಗೆ ಮುಂದೆ ವಿವರವಾಗಿದೆ, ಆತ್ಮಕಥೆ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ। ಆತ್ಮಕಥೆ ಅಂದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಏನದು ಸಾಹಿತ್ಯದ ಒಂದು ಪ್ರಕಾರ। ವ್ಯಕ್ತಿ ಸ್ವತಃ ತನ್ನ ಬಗ್ಗೆ ತಾನು ಬರ್ಕೊಳ್ಳೋದಿದೆಯಲ್ಲ ಅದನ್ನ ಆತ್ಮಕಥೆ ಅಂತ ಕರೀತಾರೆ। ಜೀವನ ಚರಿತ್ರೆ ಅಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ಇನ್ನೊಬ್ಬ ಯಾರು ಬೇಕಾದ್ರೂ ಬರೀಬಹುದು, ಎಷ್ಟು ಜನ ಬೇಕಾದ್ರೂ ಬರೀಬಹುದು, ಅದು ಜೀವನ ಚರಿತ್ರೆ ಆಗುತ್ತೆ। ಇಲ್ಲಿ ಸಮಾಚಾರ ಪತ್ರಿಕೆ ಆತ್ಮಕಥಾ ಅಂತ ಇದೆ। ಇದೊಂದು ಕಾಲ್ಪನಿಕ ಆತ್ಮಕಥೆ ಅಂದ್ರೆ ಒಂದು ಸಮಾಚಾರ ಪತ್ರ ನ್ಯೂಸ್ ಪೇಪರ್ ತಾನೇನಾದರೂ ಮಾತಾಡೋದಾಗಿದ್ರೆ ಏನನ್ನ ಮಾತಾಡ್ಬೋದು ಅನ್ನೋದನ್ನ ಕಲ್ಪನೆ ಮಾಡಿಕೊಂಡು ಇಲ್ಲಿ ಲೇಖಕರು ನಮ್ಮ ಮುಂದೆ ಪ್ರಸ್ತುತಪಡಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ। ನೋಡೋಣ। ಇದರ सामान्य ಉದ್ದೇಶಗಳು छात्रों में भाषा कौशल का विकास करना। ಈಗಾಗಲೇ ನಿಮಗೆ ಗೊತ್ತಿದೆ, ನಿಮ್ಮಲ್ಲಿರುವಂತಹ ಭಾಷೆಯ ಕೌಶಲ್ಯಗಳು ಅಂತ ಕರೀತಾರೆ। ಅಂದ್ರೆ ಒಂದು ಭಾಷೆಯನ್ನು ಕಲಿಯಬೇಕಾದರೆ ಬೇಕಾಗುವಂತ ಕನಿಷ್ಠತಮ ಕೌಶಲ್ಯಗಳು ಯಾವ್ಯಾವು? LSRW ಅಂತ ಇಂಗ್ಲಿಷ್ನ ಸಂಕ್ಷಿಪ್ತ ರೂಪದಲ್ಲಿ ಕರೀತಾರೆ। L ಲಿಸನಿಂಗ್, SRW ಸ್ಟಡಿ, ರೈಟಿಂಗ್ ಮತ್ತು ರೀಡಿಂಗ್ ಅನ್ನುವಂಥದ್ದನ್ನು ಕರಿತೀವಲ್ಲ, ಹಿಂದಿನಲ್ಲಿ ಸುಬೋಪಲಿ ಅಂತ ಕರೀತಾರೆ। ಅಂದರೆ ಸುನನ, ಬೋಲ್ನ, ಪಢನ ಅವ್ರ ಲಿಖನ। ಕನ್ನಡದಲ್ಲಿ ಹೇಳೋದಾದ್ರೆ ಓದುವುದು, ಬರೆಯುವುದು, ಮಾತನಾಡುವುದು ಮತ್ತು ಓದುವುದು, ಬರೆಯುವುದು, ಮಾತನಾಡುವುದು ಮತ್ತು ಆಲಿಸುವುದು ಬಹಳ ಮುಖ್ಯವಾದಂಥ ಒಂದು ಕೌಶಲ್ಯಗಳಲ್ಲಿ ಒಂದಾಗಿದೆ। ನಾವು ಈ ಪಾಠ ಕೇಳ್ತಿರ್ಬೇಕಾದ್ರೆ ನೀವು ಇವುಗಳನ್ನು ಬಹಳ ಮುಖ್ಯವಾಗಿ ಆಲಿಸುವಂಥದ್ದನ್ನು ಸರಿಯಾಗಿ ಗಮನಿಸಬೇಕು। ಇನ್ನು ಎರಡನೇದು छात्रों की पूर्व ज्ञान की जांच करना। ಅಂದ್ರೆ ಸಮಾಚಾರ ಪತ್ರ ಅಂತ ತಕ್ಷಣಕ್ಕೆ ನಿಮ್ಗೇನು ಹೊಸ್ತಲ್ಲ, ನಿಮ್ಮ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅದರ ಪರಿಚಯ ಇದ್ದೇ ಇದೆ। ಅದನ್ನು ನೆನಪು ಮಾಡಿಕೊಂಡು ಅದರ ಆಧಾರದ ಮೇಲೆ ನಾವು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳುವಂಥದ್ದು। ಮುಂದುವರೆದು छात्रों में हिंदी भाषा के प्रति रुचि उत्पन्न करना। ನಾವು ಹಿಂದಿ ಭಾಷೆಯನ್ನೇ ಕಲೀಲಿಕ್ಕೆ ಹೊರಟಿರೋದ್ರಿಂದ ಆ ಭಾಷೆಯ ಬಗ್ಗೆ ನಮಗೆ ಒಂದು ಆಸಕ್ತಿ ಇಲ್ಲದೆ ಇದ್ರೆ ಕಲೀಲಿಕ್ಕೆ ಸಾಧ್ಯ ಇಲ್ಲ। ಆಸಕ್ತಿ ಇಲ್ಲದಿದ್ರೆ ಏನನ್ನೂ ಕಲೀಲಿಕ್ಕೆ ಸಾಧ್ಯ ಇಲ್ಲ। ಅಬ್ದುಲ್ ಕಲಾಂ ಅವರು ಇದೇ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು, ನೀವೇನಾದ್ರೂ ಕಲಿಬೇಕು ಅಂದ್ರೆ ಆ ವಿಷಯದ ಬಗ್ಗೆ ನಿಮಗೆ ತೀವ್ರವಾದ ಇಚ್ಛೆ ಇರಬೇಕು, ಆಸಕ್ತಿ ಇರಬೇಕು, ಜೊತೆಗೆ ಅದರ ಬಗ್ಗೆ ನಂಬಿಕೆ ಇಡಬೇಕು। ನಾನು ಒಂದಲ್ಲ ಒಂದಿನ ಇದನ್ನ ಸಾಧಿಸ್ತೇನೆ ಅನ್ನುವಂಥದ್ದು। ಈ ಮೂರು ಅಂಶಗಳನ್ನ ಇಟ್ಕೊಂಡ್ರೆ ಯಾವ ಕಷ್ಟಕರವಾದಂಥ ಕೆಲಸಗಳು ಕೂಡ ಸುಲಭ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ। ಹಾಗಾಗಿ ನಾವು ಇಲ್ಲಿ ಈ ಭಾಷೆಯ ಬಗ್ಗೆ ಒಂದಿಷ್ಟು ಆಸಕ್ತಿಯನ್ನು ಇಟ್ಕೊಳ್ಳುವಂಥದ್ದು ಅತ್ಯಗತ್ಯ। ಇನ್ನು ಚಾರಿತ್ರಿಕ ವಿಕಾಸ ಕರ್ನ, ವ್ಯಕ್ತಿತ್ವ ವಿಕಾಸಗೊಳ್ಳುವಂಥದ್ದು। ಈಗ ನಿಮ್ಮ ಪ್ರೌಢಶಾಲೆಯ ಹಂತದ ವಯಸ್ಸಿದೆಯಲ್ಲ, ಅದು ಅತ್ಯಂತ ಮಹತ್ವಪೂರ್ಣವಾದಂಥ ವಯಸ್ಸದು। ಈಗ ನೀವೇನು ಕಲಿತಿರೋ ಅದು ಜೀವನ ಪೂರ್ತಿ ಉಳ್ಕೊಂಡು ಬಿಡ್ತದೆ। ಹಾಗಾಗಿ ಇಲ್ಲಿ ನೀವು ವಿನಯ, ವಿವೇಕ, ಒಂದಿಷ್ಟು ತಗ್ಗಿ ಬಗ್ಗಿ ನಡೆಯೋದನ್ನು ಕಲಿಬೇಕು। ಸ್ವಲ್ಪ ಏನೋ ಕಲ್ತ್ಕೊಂಡೆ ಅಂತ ಅಹಂಕಾರ ಜಂಬ ಮಾಡಿದ್ರೆ ನಿನ್ನ ತಲೆ ಮೇಲೆ ನೀನೇ ಚಪ್ಪಡಿ ಹಾಕೊಂಡಂಗಾಗುತ್ತೆ। ಹಾಗಾಗಿ ನೀನು ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕಾದ್ರೆ ಬಹಳ ಅದಕ್ಕೆ ನೀನು ಒಂದಿಷ್ಟು ಕಲ್ತ್ಕೊಳ್ಳೋದನ್ನು ಕಲಿಬೇಕು। ಅವನ್ನೆಲ್ಲ ಇಲ್ಲಿಂದ ಒಂದೊಂದು ಪಾಠದಿಂದ ಒಂದೊಂದು ಅಂಶ, ಒಂದೊಂದು ವಾಕ್ಯದಿಂದ ಒಂದು ಅಂಶ, ಎಲ್ಲೋ ಯಾರೋ ಏನೋ ಹೇಳ್ತಾರೆ ಅವನ್ನೆಲ್ಲ ಕೇಳ್ಕೊಂಡು ಅದ್ರಾಗ ಒಳಿತು ಯಾವುದು ಕೆಟ್ಟದ್ದು ಯಾವುದು ಅಂತ ವಿವೇಚಿಸಿ ಒಳಿತನ ನಮ್ದಾಗಿಸ್ಕೊಳ್ಳೋದನ್ನು ಮಾಡ್ಕೊಳ್ಬೇಕು। ಇದು ಈ ಪಾಠದ ಸಾಮಾನ್ಯ ಉದ್ದೇಶಗಳಾಗಿದೆ। ಇನ್ನು ಮುಂತಾದ ಅನೇಕ ಉದ್ದೇಶಗಳನ್ನು ನಾವು ಹೇಳದೇ ಇದ್ರೂ ಕೂಡ ನೀವು ಕಲಿತೀರಿ। ಇನ್ನು ವಿಶಿಷ್ಟ ಉದ್ದೇಶಗಳೇನು ಈ ಪಾಠದಲ್ಲಿ? ವಿಶೇಷವಾಗಿ ಖಾಸ್ ಕರ್ಕೆ ಇಸ್ ಪಾಠ ಕಾ ವಿಶೇಷ ಉದ್ದೇಶ
ಸಮಾಚಾರ ಪತ್ರಿಕ ಮಹತ್ವ. ಈ ಪಾಠದಿಂದ ನಾವು ಸಮಾಚಾರ ಪತ್ರದ ಮಹತ್ವ, ನ್ಯೂಸ್ ಪೇಪರ್, ಸಮಾಚಾರ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಅದನ್ನ ನ್ಯೂಸ್ ಅಂತಾರೆ, ಸಮಾಚಾರ ಅನ್ನೋದಕ್ಕೆ. ಈ ನ್ಯೂಸ್ ಅನ್ನೋದಂದ್ರೆ ನ್ಯೂಸ್ NEWS ಅಂತ ನೀವು ಬರಿತೀರಿ ಮಕ್ಕಳೇ. ಹಾಗಂದ್ರೆ ಏನು ಅಂತ ಅಂದ್ರೆ, N ಅಂದ್ರೆ ನಾರ್ತ್ ಅಂತ, E ಅಂದ್ರೆ ಈಸ್ಟ್ ಅಂತ, S ಅಂದ್ರೆ ಸೌತ್, W ಅಂದ್ರೆ ವೆಸ್ಟ್ ಅಂತ. ನ್ಯೂಸ್ ಅನ್ನೋದನ್ನು ಅದರ ಸಂಕ್ಷಿಪ್ತ ರೂಪವನ್ನೇ ನ್ಯೂಸ್ ಅಂತಾಗಿ ಕೊಡಲಾಗಿದೆ. ಅಂದರೆ ಇದರ ಅರ್ಥ ಏನಪ್ಪಾ ಅಂದರೆ ಸುತ್ತಲೂ ಅಂತ. ಏನು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂದ್ರೆ ಅರ್ಥ ಏನಾಗುತ್ತೆ? ಸುತ್ತಲೂ, ನಮ್ಮ ವ್ಯಾಪ್ತಿಯ ಸುತ್ತಲೂ ಅಂದರೆ ಇಡೀ ಜಗತ್ತೇ ಅಂತ ಅರ್ಥ. ಸಮಾಚಾರ ಪತ್ರ ಅಂದರೆ ಸುತ್ತಲಿನ ಸುದ್ದಿಯನ್ನು ಹೊತ್ತು ತರುವಂಥ ಒಂದು ಪತ್ರ, ಅಂದರೆ ಪೇಪರ್ ಅನ್ನುವಂಥ ಅರ್ಥವನ್ನು ಕೊಡ್ತತೆ. ಈ ಸಮಾಚಾರ ಪತ್ರದ ಮಹತ್ವ ಅತ್ಯಂತ ಮಹತ್ವದ್ದು. ಈ ಸ್ವಲ್ಪ ಮಟ್ಟಿಗೆ ಅದು ಬದಲಾವಣೆ ಆಗ್ತಾ ಇದ್ರು ಕೂಡ ಮಹತ್ವ ಏನು ಕಡಿಮೆ ಆಗಿಲ್ಲ, ಅದರ ರೂಪಗಳು ಬೇರೆ ಆಗ್ತಾ ಇದೆ. ಈಗ ಹಾರ್ಡ್ ಕಾಪಿ ಪೇಪರಿನ ಬದಲಿಯಾಗಿ ಸಾಫ್ಟ್ ಕಾಪಿ ಮೊಬೈಲ್ಗಳಲ್ಲೇ ಬರುವಂಥದ್ದಾಗಿದೆ. ಆದರೆ ಕೆಲಸ ಅವ್ರದ್ದು ಒಂದೇ, ಸಮಾಚಾರ ಪತ್ರವನ್ನು ತಯಾರು ಮಾಡುವಂಥವ್ರ ಕೆಲಸ ಸುದ್ದಿಯನ್ನು ಸಂಗ್ರಹಿಸೋದು, ಅದನ್ನು ಒಪ್ಪವರ ನಮಗೆ ಜೋಡಿಸುವಂಥದ್ದು, ಆದ್ಯತೆಯ ಮೇರೆಗೆ ಓದುಗರಿಗೆ ಕೊಡುವಂಥದ್ದು ಸಮಾಚಾರ ಪತ್ರದ ಮುಖ್ಯವಾದ ಕೆಲಸ. ಇದು ಜೀವನದಲ್ಲಿ ಬಹಳ ಬಹಳ ಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸ್ತದೆ. ಮುಂದುವರೆದು ಪ್ರಾಚೀನವರ ಆಧುನಿಕ ಸಂದೇಶವಾಹಕ ಪರಿಚಯ. ಈ ಪಾಠದಲ್ಲಿ ನಾವು ಪ್ರಾಚೀನ, ಹಿಂದಿನ ಮತ್ತು ಆಧುನಿಕ ಅಂದ್ರೆ ಈಗಿನ ಸಂದೇಶವಾಹಕ. ಸಂದೇಶವಾಹಕ ಅಂದ್ರೆ ಮಾಧ್ಯಮ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗುವಂತ ಒಂದು ಮಾಧ್ಯಮಕ್ಕೆ ನಾವು ವಾಹಕಗಳು ಅಂತ ಕರಿತೀರಿ. ವಿಜ್ಞಾನದಲ್ಲೂ ಕೂಡ ನೀವು ಇದನ್ನು ಓದಿರ್ತೀರಿ. ಸಂದೇಶವಾಹಕ ಅಂದ್ರೆ ಸುದ್ದಿಯ ವಾಹಕಗಳ ಪರಿಚಯವನ್ನು ಮಾಡ್ಕೊಳ್ತೀವಿ. ಅಂದ್ರೆ ಫಾರ್ಮ್, ಮೊದಲು ಯಾವ ಫಾರ್ಮ್ನಲ್ಲಿತ್ತು, ಈಗೇನಾಗಿದೆ, ಮುಂದೆ ಏನಾಗ್ಬೋದು ಅನ್ನುವಂಥ ಒಂದು ಸಣ್ಣ ಪರಿಚಯ ಈ ಪಾಠದಿಂದ ನಾವು ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಮತ್ತೆ ಅದ್ರ ಜೊತೆಗೆ ಸಮಾಚಾರ ಪತ್ರಿಕ ಇತಿಹಾಸ. ಕನ್ನಡದಲ್ಲಿ ಒಂದು ಮಾತಿದೆ, ಏನಪ್ಪಾ ಅಂತಂದ್ರೆ, ಇತಿಹಾಸ ತಿಳಿಯದವನು ಭವಿಷ್ಯವನ್ನ ನಿರ್ಮಿಸಲಾರ ಅಂತ. ಅಂದ್ರೆ ನಾವು ಮುಂದೆ ಹೆಜ್ಜೆ ಇಡಬೇಕಂದ್ರೆ ಹಿಂದಣ ಹೆಜ್ಜೆಯನ್ನು ಕೂಡ ನಾವು ಸ್ವಲ್ಪ ಮಟ್ಟಿಗೆ ತಿಳಿಬೇಕಾಗುತ್ತೆ. ಹಿಂದಣ ಹೆಜ್ಜೆಯನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಮುಂದೆ ದೃಢವಾಗಿ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಇತಿಹಾಸದಲ್ಲಿ ಆಗಿರುವಂಥ ಕಷ್ಟ ನಷ್ಟಗಳನ್ನು ನಾವು ಗಮನಿಸಬೇಕು. ಅದು ದೇಶದ ಇತಿಹಾಸ ಆಗಿರ್ಬೋದು, ಮನೆಯ ಇತಿಹಾಸ ಆಗಿರ್ಬೋದು, ವ್ಯಕ್ತಿಯ ಇತಿಹಾಸ ಆಗಿರ್ಬೋದು, ಕುಟುಂಬದ ಇತಿಹಾಸ ಆಗಿರ್ಬೋದು. ಹಿಂದೆ ನಾನು ಏನು ಮಾಡಿದ್ದೆ ಅಥವಾ ನಮ್ಮ ಕುಟುಂಬ ಹೆಂಗಿತ್ತು, ಈ ಹಂತಕ್ಕೆ ಬರಲಿಕ್ಕೆ ಏನೆಲ್ಲ ಕಷ್ಟಪಟ್ಟಿದ್ದಾರೆ, ಕಾರಣಗಳೇನಾಗಿದ್ದಾವೆ, ಇದಕ್ಕಿಂತ ನಾವು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಇದೇ ಮಾತನ್ನ ದೇಶಕ್ಕೂ ಅನ್ವಯಿಸುವಂಥದ್ದು. ನಮ್ಮ ಪೂರ್ವಜರು ಸ್ವಾತಂತ್ರ್ಯಕ್ಕಾಗಿ ಎಷ್ಟೆಲ್ಲ ಕಷ್ಟಪಟ್ಟರು, ತನು ಮನ ಧನವನ್ನ ಅರ್ಪಿಸಿದ್ರು. ಆದ್ರೆ ನಾವೀಗ ಏನ್ ಮಾಡ್ತಾ ಇದ್ವಿ, ಅವರು ಕೊಟ್ಟಂತ ಸ್ವಾತಂತ್ರ್ಯವನ್ನ ಸ್ವೇಚ್ಛಾಚಾರವಾಗಿ ಬಳಸ್ಕೊಂಡು ಆ ಘನತೆ ಗೌರವವನ್ನು ಕಳೆದ್ಬಿಟ್ವಾ, ಅಥವಾ ನಮ್ಮ ಪಾತ್ರ ಏನು ಅನ್ನೋದನ್ನು ಯೋಚನೆ ಮಾಡಿ ಅವರ ತ್ಯಾಗ ಬಲಿದಾನಗಳಿಗೆ ಮತ್ತೊಂದಿಷ್ಟು ಅರ್ಥ ಬರುವ ಹಾಗೆ ನಡ್ಕೊಳ್ಬೇಕಾಗಿರೋಂಥದ್ದು ನಮ್ಮ ಧರ್ಮ. ಈ ನಿಟ್ಟಿನಲ್ಲಿ ಈ ಸಮಾಚಾರ ಪತ್ರದ ಇತಿಹಾಸವನ್ನು ಕೂಡ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್, ಸಮಾಚಾರ ಪತ್ರದ ವರ್ಗೀಕರಣ ಅಂದ್ರೆ ವಿಂಗಡಣೆ ಅಂತ. ಸಮಾಚಾರ ಪತ್ರಗಳು ಅಂದ್ರೆ ಎಲ್ಲವೂ ಒಂದೇ ಅಲ್ಲ. ಅವುಗಳನ್ನು ನಾವು ವಿಷಯಾಧಾರಿತವಾಗಿ, ಅವು ಬರುವಂತಹ ಸಮಯ ಆಧಾರಿತವಾಗಿ, ಅಥವಾ ಆ ಪೇಪರಿನ ಸೈಜಿನ ಆಧಾರಿತವಾಗಿ ಕೂಡ ನಾವೇನ್ ಮಾಡ್ತೀವಿ, ವರ್ಗೀಕರಣ ಮಾಡ್ತೀವಿ. ಹೇಗೆಲ್ಲ ಅವನು ವರ್ಗೀಕರಣ ಮಾಡ್ಬೋದು ಅನ್ನೋದನ್ನ ಸಂಕ್ಷಿಪ್ತವಾಗಿ ಪರಿಚಯ ಮಾಡ್ಕೊಳ್ಳೋಣ. ನೆಕ್ಸ್ಟ್, ಸಮಾಚಾರ ಪತ್ರಕ್ಕೆ ಉಪಯೋಗಿತಾಕೋ. ಇನ್ನು ಬಹಳ ಸಮಾಚಾರ ಪತ್ರದ ಉಪಯೋಗ, ಅದರಿಂದ ನಮಗೇನು ಲಾಭ ಆಗುತ್ತೆ, ಯಾಕೆ ನಾವು ಪೇಪರ್ಗಳನ್ನು ಓದಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನ ಈ ಪಾಠದ ಮೂಲಕ ಮಾಡೋಣ ಮಕ್ಕಳೇ. ಸರಿ, ಮುಂದುವರೆದು ನೋಡೋಣ. ಈಗ ಪಾಠಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಪಾಠದಲ್ಲಿ ಬರುವಂಥ ನಯ ಶಬ್ದ, ಹೊಸ ಶಬ್ದಗಳನ್ನ ಒಂದಿಷ್ಟು ಗಮನಿಸ್ಕೊಂಡು ಹೋಗೋಣ. ಆಗ ಪಾಠ ನಮಗೆ ಸುಲಭವಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದು ಹಿಸ್ಸ ಅಂತ ಇದೆ. ಹಿಸ್ಸ ಅಂದ್ರೆ ಭಾಗ ಅಂತ. ಭಾಗ ಅಂದ್ರೆ ಭಾಗ, ಡಿವೈಡ್ ಮಾಡೋದು, ಖಂಡವಾಗಿ ಒಂದು ಅಂಶವನ್ನ ಹಲವಾರು ತುಂಡುಗಳನ್ನಾಗಿ ಮಾಡೋದಕ್ಕೆ ಭಾಗ. ಕನ್ನಡದಲ್ಲೂ ಬಳಸ್ತಾರೆ, ಹಿಸ್ಸೆ ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕದಲ್ಲಿ ಆಸ್ತಿ ಹಂಚಿಕೆಗೆ ಹಿಸ್ಸೆ ಮಾಡ್ಕೊಂಡಿವಿ ಅಂತ ಹೇಳ್ತಾರೆ. ಅದನ್ನ ಭಾಗ ಮಾಡ್ಕೊಂಡಿವಿ ಅಂದ್ರೆ ಜಮೀನನ್ನು ಹಂಚ್ಕೊಂಡಿವಿ ಅನ್ನುವಂಥ ಅರ್ಥದಲ್ಲಿ. ನೆಕ್ಸ್ಟ್, ಪಾಕ್ಷಿಕ ಅಂತ ಹೇಳಿದ್ರೆ 15 ದಿನ ಮೇ ಏಕ್ ಬಾರ್ ಛಪನೆ ವಾಲಾ, 15 ದಿನಗಳಿಗೆ ಒಮ್ಮೆ ಮುದ್ರಿಸುವಂತಹ. ಕನ್ನಡದಲ್ಲಿ ಅದನ್ನು ನಾವು ಪಾಕ್ಷಿಕ ಅಂತ ಕರಿತೀವಿ.
ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತಲೂ ಕೂಡ ಕರೀತಾರೆ. ಕೃಷ್ಣ ಪಕ್ಷ ಅಂದ್ರೆ ಅಮಾವಾಸ್ಯೆಗೆ ಬರುವಂಥದ್ದು, ಶುಕ್ಲ ಪಕ್ಷ ಅಂದ್ರೆ ಹುಣ್ಣಿಮೆಗೆ ಬರುವಂಥದ್ದು ಅಂತ. ಅಂದ್ರೆ 15 ದಿನಗಳು ಒಮ್ಮೆಗೆ ಬರುವಂಥ ಕೆಲವು ಪತ್ರಿಕೆಗಳಿದ್ದಾವೆ, ಅವುಗಳನ್ನು ನಾವು ಪಾಕ್ಷಿಕ ಅಂತ ಕರೀತಾರೆ. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ದೈನಿಕ ಅಂದ್ರೆ ದಿನಾಲು ಬರುವಂಥವು, ಆಮೇಲೆ ಸಾಪ್ತಾಹಿಕ ಅಂದ್ರೆ 7 ದಿನಕ್ಕೊಂದಂದ್ರೆ ವಾರಕ್ಕೊಂದ್ಸರಿ ಬರುವಂಥವು, ಪಾಕ್ಷಿಕ ಅಂದ್ರೆ 15 ದಿವಸಕ್ಕೊಂದ್ಸರಿ ಬರುವಂಥವು, ಮಾಸಿಕ ತಿಂಗಳಿಗೆ ಒಂದ್ಸಾರಿ ಬರುವಂಥವು, ಆಮೇಲೆ ದ್ವೈಮಾಸಿಕ 2 ತಿಂಗಳಿಗೆ ಬರುವಂಥವು, ತ್ರೈಮಾಸಿಕ 3 ತಿಂಗಳಿಗೆ ಬರುವಂಥವು, ಆಮೇಲೆ ಷಣ್ಮಾಸಿಕ 6 ತಿಂಗಳಿಗೆ ಬರುವಂಥವು, ವಾರ್ಷಿಕ ವರ್ಷಕ್ಕೊಂದ್ಸರಿ ಬರುವಂಥ ಪತ್ರಿಕೆಗಳು ಕೂಡ ಇದಾವೆ. ಮಿತವ್ಯಯಿ, ಕನ್ನಡದಲ್ಲೂ ಕೂಡ ಅದನ್ನ ಮಿತವ್ಯಯಿ ಅಂತಾರೆ. ಕಮ್ ಖರ್ಚುವಾಲ, ಕಡಿಮೆ ಖರ್ಚಿನ ಅಂದ್ರೆ ಬೇರೆ ಇದಕ್ಕೆ ಹೋಲಿಸಿದ್ರೆ ಬಹಳ ಕಡಿಮೆಯನ್ನ ಬಂಡವಾಳ ಹಾಕೋದಕ್ಕೆ ಮಿತವ್ಯಯಿ ಅಂತ ಕರೀತಾರೆ. ಆವಿಷ್ಕಾರ, ಖೋಜ್ ಅಂತ ಇನ್ನೊಂದು ಪರ್ಯಾಯವಾಚಿ ಶಬ್ದ ಇದೆ, ಅಂದ್ರೆ ಸಂಶೋಧನೆ, ಹುಡುಕಾಟ ಅನ್ನುವಂಥ ಅರ್ಥವನ್ನು ಕೂಡ ಇದು ಕೊಡುತ್ತೆ. ಆವಿಷ್ಕಾರ ಕೇಳಿದ್ರೆ ನೀವು, ವಿಜ್ಞಾನದ ಆವಿಷ್ಕಾರಗಳು ಅಂತ. ಮುಂದುವರೆದು ವಿಶ್ವ, ಸಂಸಾರ, ಜಗತ್ತು, ವಿಶ್ವ, ಪ್ರಪಂಚ, ದುನಿಯಾ, ಈಗ ಅನೇಕ ಶಬ್ದಗಳನ್ನು ಬಳಸ್ತೀವಿ. ಅಂದ್ರೆ ಭೂಮಿಯನ್ನ ಕೇಂದ್ರವಾಗಿಟ್ಕೊಂಡು ಬಳಸುವಂತ ಶಬ್ದಗಳಿವೆಲ್ಲ. ಬಾಹ್ಯಾಕಾಶ ಅಥವಾ ಅಂದ್ರೆ ಅವೆಲ್ಲವೂ ಸೇರಿ, ಬ್ರಹ್ಮಾಂಡ ಅಂದ್ರೆ ಇವೆಲ್ಲವೂ ಸೇರ್ಕೊಳ್ತದೆ. ಆದರೆ ವಿಶ್ವ, ಜಗತ್ತು ಅಂದ್ರೆ ಸಾಮಾನ್ಯ ಭೂಮಿಯನ್ನ ಕೇಂದ್ರವಾಗಿಟ್ಕೊಂಡು ಹೇಳುವಂತ ಶಬ್ದ. ನೆಕ್ಸ್ಟ್ ಸಂದೇಶವಾಹಕ, ಸಮಾಚಾರ ಪೌಂಚಾನೆ ವಾಲ, ಸಮಾಚಾರವನ್ನ ಸುದ್ದಿಯನ್ನ ತಲುಪಿಸುವಂತಹ. ಇಂಗ್ಲಿಷ್ನಾಗ ಇದಕ್ಕೆ ಇವರಿಗೆ ಮೆಸೆಂಜರ್ ಅಂತ ಕರೀತಾರೆ. ಕನ್ನಡದಲ್ಲಿ ಸಂದೇಶವಾಹಕ ಅಂತ ಕರೀತಾರೆ. ಇನ್ನೂ ಒಂದು ಅರ್ಥ ಹೇಳಿದ್ರೆ ರಾಯಭಾರಿ ಅಂತಲೂ ಕೂಡ ಕರೀತಾರೆ. ರಾಯಭಾರಿ, ಅಂಬಾಸಿಡರ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಉದಾಹರಣೆಗೆ ಈಗ ಪ್ರತಿಯೊಂದು ದೇಶದಲ್ಲೂ ಕೂಡ ಅದಕ್ಕೆ ಆ ದೇಶದ ಬಗ್ಗೆ ವಿಶ್ವಾಸವಿರುವಂತಹ ಜನರ ಪ್ರತಿನಿಧಿಯಾಗಿ ಒಬ್ಬೊಬ್ಬರು ಅಂಬಾಸಿಡರ್ ಇರ್ತಾರೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ನಮ್ಮ ದೇಶದ ಮೇಲೆ ವಿಶ್ವಾಸ ಇಟ್ಟಿರುವಂತಹ ಎಲ್ಲ ದೇಶಗಳು ತಮ್ಮ ಒಬ್ಬ ಪ್ರತಿನಿಧಿಯನ್ನ ನಮ್ಮ ದೇಶದಲ್ಲಿ ಇಟ್ಟಿರ್ತಾರೆ. ಅವರು ಇಲ್ಲಿಗೂ ಮತ್ತು ಅಲ್ಲಿಗೂ 2 ದೇಶಗಳ ನಡುವಿನ ಬಾಂಧವ್ಯದ ಕೊಂಡಿಯಾಗಿ ಕೆಲಸವನ್ನ ಮಾಡ್ತಾರೆ. ಇದು ದೊಡ್ಡ ಮಟ್ಟದಲ್ಲಾದ್ರೆ, ಇನ್ನು ಸಣ್ಣ ಮಟ್ಟದಲ್ಲಿ ಸಂದೇಶವಾಹಕ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುದ್ದಿಯನ್ನ ತಲುಪಿಸುವಂತವನು, ಅಥವಾ ಅಂಚೆಯವ ಅಂತಲೂ ಕೂಡ ಕರೀತಾರೆ. ಈ ಕನ್ನಡದಾಗ ನೀವು ಕೇಳಿರ್ಬೇಕು, ಈಗಿಲ್ಲ, ಈ ಕೌಡಿ ಆಳು ಅಂತ ಹೇಳೋರು, ಕೌಡಿ ಆಳು ಅಂತ. ಅಂದ್ರೆ ಉದಾಹರಣೆಗೆ ಯಾರಾದರೂ ಮನೆಗೆ ಒಬ್ರು ತೀರ್ಕೊಂಡ್ರು ಅಂದ್ರೆ ಆ ಸುದ್ದಿಯನ್ನ ಆತನ ಬಂಧು ಬಾಂಧವರಿಗೆ ತಲುಪಿಸುವಂತ ಕೆಲಸ ಈತನದಾಗಿತ್ತು. ಅಂದ್ರೆ ಆತ ಸಂಸ್ಕಾರ ಮಾಡೋದ್ರೊಳಗಾಗಿನೇ ಸುದ್ದಿಯನ್ನು ಮುಟ್ಟಿಸ್ಬೇಕಾಗಿತ್ತು. ಅವ್ರ ಸಂಬಂಧಪಟ್ಟ ಬಂಧು ಬಾಂಧವರಿಗೆ ಹೋಗಿ ಸುದ್ದಿಯನ್ನ ಮುಟ್ಟಿಸ್ತಿದ್ದ. ಅದಕ್ಕೆ ಕೌಡಿ ಆಳು ಅಂತ ಕರೀತಾ ಇದ್ರು. ಈಗೆಲ್ಲ ಬದಲಾವಣೆ ಆಗಿದೆ ಕಾಲ. ಈ ಮೊಬೈಲಲ್ಲಿ ಕ್ಷಣಾರ್ಧದಲ್ಲಿ ಯಾರಿಗೆ ಬೇಕಾದ್ರೂ ಸುದ್ದಿಯನ್ನ ಚಿತ್ರ ಸಹಿತ ಬೇಕಾದ್ರೆ ಕಳಿಸ್ಬಿಡ್ಬೋದು. ಆದರೆ ಹಿಂದಿನ ಕಾಲದಲ್ಲಿ ಹಂಗಿರ್ಲಿಲ್ಲ. ಈ ಕೌಡಿ ಆಳಿಗೆ ಬಹಳ ಗೌರವ ಇತ್ತು, ಅವರನ್ನು ಗೌರವದಿಂದ ಆದರಿಂದ ಕಾಣುವಂಥದ್ದಿತ್ತು. ಅದು ಕೊಟ್ಟು ಸಂದೇಶವಾಹಕ ಅಂದ್ರೆ ಮೆಸೆಂಜರ್, ಸಮಾಚಾರ ಪಹುಂಚಾನೆ ವಾಲೆ ಅಥವಾ ವಾಲಾ. ಕಚರ್ನೆ ಅಂದ್ರೆ ಕಟಿಂಗ್ಸ್ ಅಂದ್ರೆ ತುಣುಕುಗಳು, ಅಂದ್ರೆ ಕ್ಲಿಪ್ಪಿಂಗ್ ಅಂತಾನು ಕೂಡ ಕರಿಬಹುದು. ಅಂದ್ರೆ ಯಾವ್ದಾದ್ರೂ ಒಂದು ಮಹತ್ವದ ಸುದ್ದಿ ಬಂದಾಗ ನಾವೇನ್ ಮಾಡ್ತೀವಿ, ಪತ್ರಿಕೆನೆಲ್ಲವನ್ನು ಇಟ್ಕೊಳಕ್ಕಾಗಲ್ಲ. ನಾವು ಒಂದು ಪತ್ರಿಕೆಯಲ್ಲಿ ಮಾತ್ರ ಸುದ್ದಿ ಬಂದಾಗ ಆ ಭಾಗವನ್ನು ಮಾತ್ರ ಕಟ್ ಮಾಡ್ಕೊಂಡು ಇಟ್ಕೊಳ್ತೀವಿ. ಅಥವಾ ಯಾವುದೋ ಒಂದು ಕಾಲಂ ಬರ್ತಿರ್ತದೆ ಪತ್ರಿಕೆಯಲ್ಲಿ, ಅಂಕಣ ಬರಹ, ಅದು ವಾರದ ಅಂಕಣ ಬರಹ ಆಗಿರ್ಬೋದು ಅಥವಾ ಡೈಲಿಯ ಅಂಕಣ ಬರಹ ಆಗಿರ್ಬೋದು. ಅದಕ್ಕೆ ನಾವೇನ್ ಮಾಡ್ತೀವಿ, ಅವನ್ನೆಲ್ಲ ಒಂದ್ ಕಡೆ ಕಟ್ ಮಾಡಿ ಇಟ್ಕೊಂಡು ಒಂದು ಸಣ್ಣದೊಂದು ಬುಕ್ ಮಾಡ್ಕೊಂಡು ನಾವು ಮುಂದೆ ಅದನ್ನ ಬಳಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ. ಹೀಗೆ ಕತರ್ನೆ ಅಂತ ಹೇಳಿದ್ರೆ ಕಟಿಂಗ್ಸ್ ಅಂತ. ರಿಶ್ತಾ, ಸಂಬಂಧ, ಕನ್ನಡದಲ್ಲೂ ಕೂಡ ಸಂಬಂಧವೇ. ಮುಂದುವರೆದು ಇಷ್ಟು ಹೊಸ ಶಬ್ದಗಳನ್ನ ನಾವು ಗಮನಿಸ್ಕೊಂಡು ಈಗ ನಾವೇನು ಮಾಡೋಣ, ಒಮ್ಮೆ ಈ ಪಾಠವನ್ನು ಓದುವಂಥ ಪ್ರಯತ್ನ ಪಡೋಣ. ಹಾಗಾಗಿ ನೀವು ಓದಬೇಕಾದ್ರೆ ಗಮನ ಇಟ್ಟು ನೋಡ್ಕೊಳ್ಬೇಕು. ಓದುವಂಥದ್ದು, ಕೇಳುವಂಥದ್ದು, ನೋಡುವಂಥದ್ದು ಒಂದೇ ಆಗಿರಬೇಕು. ನಾನು ಓದುವಾಗ ನೀವು ಅದನ್ನೇ ನೋಡ್ತಾ ಇರಬೇಕು ಮತ್ತು ಅದನ್ನೇ ಕೇಳ್ತಿರ್ಬೇಕು. ಹಾಗಾದಾಗ ಏನಾಗುತ್ತೆ, ನಿಮ್ಮ ಕಲಿಕೆಯ ವೇಗ ಹೆಚ್ಚಾಗುತ್ತೆ, ತೀವ್ರ ಆಗುತ್ತೆ. ಇಲ್ಲ ನಾನು ಹೇಳ್ತಿರೋದು ಓದ್ತಿರೋದು ಒಂದು ಕಡೆಗೆ, ನೀನು ನೋಡ್ತಿರೋದು ಮತ್ತೊಂದು ಕಡೆಗೆ ಆದರೆ ಆಗೋದಿಲ್ಲ. ಈಗ ಆ ಶಬ್ದಗಳ ಅರ್ಥದ ಬಗ್ಗೆ, ಒಳಗಿನ ಇವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮೊದಲು ಆ ಅಕ್ಷರಗಳನ್ನು ಗುರುತಿಸ್ಕೊಂಡು ಅದನ್ನು ಉಚ್ಚಾರಣೆ ಮಾಡುವಂತ, ಅಂದ್ರೆ ಏನಿದು ಕೇಳುವ, ಸುನನ ಕೇಳುವ ಮತ್ತು ಪಡ್ನ ಓದುವ
ಮತ್ತು ಲಿಖನ ಬರೆಯುವುದು ಹೇಗೆ ಅನ್ನೋದನ್ನು ನಾವಿಲ್ಲಿ ಈ ಕೌಶಲಗಳಲ್ಲಿ ಈ ಹಂತದಲ್ಲಿ ನಾವು ಆ ಕೌಶಲಗಳನ್ನು ಚೆನ್ನಾಗಿ ಬಳಕೆ ಮಾಡ್ಕೊಳ್ಬೇಕಾಗಿದೆ. ಮೊದಲನೇ ನೋಡಿ, इस पाठ के द्वारा बच्चे समाचार पत्र के महत्व और लाभ को समझ सकते हैं. ಇದು ಪಾಠದ ಆಶಯ. रोज सवेरे घर में आऊं, देश विदेश की खबर सुनाऊं, जमीन आसमान की बातें बताऊं, जानते हो मैं कौन हूं. याद आया आपको? मैं ही समाचार पत्र हूं. सुबह होते ही मैं हर घर दिखाई देता हूं. कई लोगों की मुझे पढ़े बिना सुबह नहीं होती. कई मुझे पढ़ते पढ़ते चाय या कॉफी पीते हैं. मैं व्यक्ति के जीवन का एक महत्वपूर्ण हिस्सा बन गया हूं. मैं मनुष्य को उनके अपने घर बैठे बैठे सारे विश्व की जानकारी देता हूं. मैं अमीर गरीब सबके ज्ञान का सस्ता और सुलभ साधन हूं. प्राचीन काल में राजा महाराजा कबूतरों द्वारा संदेश भेजा करते थे. संदेश वाहक भी संदेश लेकर जाते थे. आज समाचार पहुंचने कई साधन बने हैं, जिनमें रेडियो, टेलीफोन, दूरदर्शन, कंप्यूटर आदि मेरे साथी हैं. रेडियो जैसे साधनों से समाचार केवल सुना जा सकता है और दूरदर्शन जैसे साधनों के द्वारा सुनने के साथ साथ घटनाओं को देखा जा सकता है. लेकिन इन सभी में से मैं सरल और मितव्ययी साधन हूं और लोगों तक तरह तरह के समाचार पहुंचाता हूं. भारतवर्ष में पहले मैं अंग्रेजी में बंगाल गजेट नाम से सन 1680 में प्रकाशित हुआ, हिंदी में उदंत माताड़ नाम से और कन्नड़ में मंगलूरु समाचार के रूप में 1843 में पहले प्रकट हुआ. वर्तमान समय में विभिन्न भाषाओं में हजारों की संख्याओं में प्रकाशित होता रहता हूं. नवभारत टाइम्स, हिंदुस्तान टाइम्स, टाइम्स ऑफ इंडिया, डेक्कन हेराल्ड, इंडियन एक्सप्रेस, अमर उजाला, संयुक्त कर्नाटका, विजय कर्नाटका, प्रजावाणी, उदयवाणी, दैनिक जागरण, राजस्थान पत्रिका, जनसत्ता आदि अनेक नामों से मैं आपको मिल सकता हूं. मैं दैनिक, साप्ताहिक, पाक्षिक आदि के रूप में आपके हाथ में रहता हूं. विषय की दृष्टि से मुझे सामाजिक, धार्मिक, साहित्यिक, आर्थिक, सांस्कृतिक, मनोरंजक आदि वर्गों में विभाजित किया जाता है. मुझमें देश विदेशों में घटने वाली घटनाओं का विवरण रहता है. मुझसे खेल कूद, सिनेमा, मौसम, नौकरी संबंधी विज्ञापन, बाजार भाव, कृषि व्यापार संबंधी सूचनाएं मिलती हैं. कार्टून, पदबंध, विवाह संबंधी विज्ञापन, परीक्षोपयोगी सामग्री, परीक्षा फल आदि भी मुझसे जान सकते हैं. आजकल मेरे अंदर समय समय पर बड़े बड़े लेखकों की रचनाएं भी प्रकाशित होने लगी हैं. विशेषांकों में जीवनी, कविता, एकांकी, नाटक, कहानी, आलोचना, स्वास्थ्य, फिल्म संबंधी सूचनाएं भी प्रकट होती रहती हैं. किसानों के लिए कृषि संबंधी विशेष जानकारी भी मैं देता हूं.
इन सब के अलावा लोग मेरे कारण वैज्ञानिक आविष्कारों से भी परिचित होते हैं। यदि संग्रह की ओर ध्यान दे तो आवश्यक विषयों की कतरने भी अपने पास रख सकते हैं। आज मैं व्यक्ति के जीवन का एक अभिन्न अंग बन गया हूं। अभी से आप भी मुझे पढ़ने लगेंगे तो आगे चलकर जीवन में मैं आपकी बहुत सहायता करूंगा। एक बार आपका और मेरा रिश्ता बन जाए तो वह जिंदगी भर टूटेगा नहीं। चलिए आज से ही यह आदत डाल लीजिए। ಇಷ್ಟು ಮಕ್ಕಳೇ, ಈಗ ನಾವು ಸಮಾಚಾರ ಪತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಅಲ್ಲಿ ಬರುವಂಥ ಹೊಸ ಶಬ್ದಗಳನ್ನು ಗಮನಿಸಿದ್ವಿ, ಮತ್ತೆ ಒಮ್ಮೆ ಈ ಪಾಠವನ್ನು ಓದಿದ್ದೀವಿ. ಈಗ ನಿಮ್ಮ ಕೆಲಸ ಏನು ಅಂತ ಹೇಳಿದರೆ, ನೀವು ಓದುವಂಥ ಪ್ರಯತ್ನವನ್ನು ಮಾಡಬೇಕು. ನೀವು ಚೆನ್ನಾಗಿ ಬರೆದು ಅಂಕ ಗಳಿಸಿದ್ರೆ ಉಪಯೋಗ ಆಗೋದಿಲ್ಲ, ಅದು ಬರೀ ಒಂದು ಕೌಶಲ್ಯವನ್ನು ಕಲ್ತಂಗೆ ಆಗುತ್ತೆ. ನೀವು ಸ್ವತಂತ್ರವಾಗಿ ಓದಿ ಅರ್ಥ ಮಾಡ್ಕೊಂಡು ಅದನ್ನು ಸ್ಪಷ್ಟಪಡಿಸೋದಿದೆಯಲ್ಲವ, ಅದನ್ನು ಹೊರ ಹಾಕೋದಿದೆಯಲ್ಲ, ಅದು ಕೂಡ ಬಹಳ ಮುಖ್ಯ. ಅದು ಒಂದು ಕೌಶಲ್ಯವೇ. ಇದನ್ನು ನೀವೇ ಮಾಡ್ಕೊಳ್ಬೇಕು. ನಿಮ್ಮ ಬಾಯಿದೆರೆದು ಓದು ಬಹಳ ಮುಖ್ಯ. ಇದಕ್ಕೆ ಜೋರಾಗಿ ನಿಮ್ಮ ಮನೆಗೆ ಕೇಳುವ ಹಾಗೆ ಅಥವಾ ನಿಮ್ಮ ಅಧ್ಯಾಪಕರ ಹತ್ರ ಓದಿ ಸರಿಯಾಗಿ ಓದ್ತಾ ಇದ್ನಿಲ್ಲ ಅಂತ ಪರೀಕ್ಷಿಸ್ಕೊಳ್ರಿ. 2-3 ಸಾರಿ ಓದಿದ್ರೆ ಅಲ್ಲಿನ ಕೆಲವು ಕಠಿಣ ಶಬ್ದಗಳು ನಿಮಗೆ ಸುಲಭ ಅಂತ ಅನಿಸ್ತವೆ. ಒಮ್ಮೆ ಕಲ್ತ್ಕೊಂಡ್ಬಿಟ್ರೆ ಮತ್ತೆ ಈ ಶಬ್ದಗಳು ಪದೇ ಪದೇ ಮುಂದೆ ಬಂದಾಗಲೂ ಕೂಡ ಸುಲಭ ಆಗುತ್ತೆ. ಸೊ ಹಾಗಾಗಿ ನೀವು ಈ ಪ್ರಯತ್ನವನ್ನು ಮಾಡ್ತೀರಿ. ಓದುವಂಥ ಒಂದು ಕನಿಷ್ಠ 3-4 ಸಾರಿನಾದರೂ ಈ ಪಾಠವನ್ನು ಪದೇ ಪದೇ ಓದ್ರಿ. ಹಾಗೆ ಓದ್ಬೇಕಾದ್ರೆ ಪೆನ್ಸಿಲ್ ಇಟ್ಕೊಳ್ಳಿ. ಆ ಪೆನ್ಸಿಲಿನ ಆ ಮೊನಚು ತುದಿ ಎಲ್ಲಿರ್ತದೋ ಅಲ್ಲೇ ನೀವು ನೋಡಬೇಕು. ನೀವು ಯಾವ ಅಕ್ಷರ ಉಚ್ಚಾರಣೆ ಮಾಡ್ತೀರೋ ಆ ಅಕ್ಷರದ ಕೆಳಗಡೆ ಆ ಪೆನ್ಸಿಲ್ ಇರಬೇಕು. ಹೀಗೆ 3-4 ಸಾರಿ ರಿಪೀಟ್ ಮಾಡಿದರೆ ನಿಮಗೆ ಓದಲಿಕ್ಕೆ ಬರುವ ಸಾಧ್ಯತೆ ಇದೆ. ಒಮ್ಮೆ ಓದಲಿಕ್ಕೆ ಒಂದು ಪಾಠ ಓದಕ್ಕೆ ಬಂತು ಅಂತ ಹೇಳಿದ್ರೆ ಇನ್ನೆಲ್ಲವೂ ಓದಕ್ಕೆ ಬರ್ತವೆ ಅಂತ ಅರ್ಥ. ಹಾಗಾಗಿ ಬರೋ ತನಕ ಅದನ್ನು ನೀವು ಬಿಡಬಾರ್ದು. ಯಾಕೆಂದರೆ ಮುಂದಾರು ಕೂಡ ನೀವು ಓದಲೇಬೇಕಾಗುತ್ತೆ. ಈಗಲೇ ನೀವು ಅದನ್ನ ಕಷ್ಟಪಟ್ಟು ಕಷ್ಟಪಡೋದು ಅಂದರೆ 4-5 ಸಾರಿ ಪುನರ್ ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತ ನಿಮಗೆ ಚೆನ್ನಾಗಿ ಓದಲಿಕ್ಕೆ ಬರುತ್ತೆ ಅಂತ ನಾನು ಕೂಡ ಆಶಿಸಿದ್ದೀನಿ. ಈ ಅವಧಿಗೆ ಇಷ್ಟಿರಲಿ. ಮುಂದಿನ ಅವಧಿನಲ್ಲಿ ನಾವು ಈ ಪಾಠದ ವಿಶ್ಲೇಷಣೆಯನ್ನು ಮಾಡುವಂಥ ಕೆಲಸ ಮಾಡೋಣ. ಅಂದರೆ ಈ ಪಾಠ ಏನು ಹೇಳ್ತತೆ, ಅದರ ಒಳ ಅಂಶಗಳು, ಅದರ ಬಾಹ್ಯ ಅಥವಾ ಆಂತರಿಕ ಬೇರೆ ಬೇರೆ ಆಯಾಮಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಅಲ್ಲಿವರೆಗೂ ನಮಸ್ತೆ.